Hello everyone, KSET 2024 Linear Algebra 7 question. Let T be a linear operator on R square defined by T of xy is equal to 2x minus 7y, 4x plus 3y. Then the matrix representation of T relative to the bases B equal to 1, 3, 2, 5 is. For option ಕೊಟ್ಟಿದ್ದಾರೆ ಇಲ್ಲಿ ಕೇಳಿದ್ದು ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ KSET 2023 ಅಲ್ಲಿ ಸೇಮ್ ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ ಮೇಲೆ. ಅಲ್ಲಿನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವು ಎರಡು ಕ್ವಶನ್ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ ಯಾವ ರೀತಿ ಮಾಡಬೇಕು ಅಂತ. ಸೊ ಈ ಸಾತಿನೂ ಕೇಳಬಹುದು. ಸೊ ಪ್ರಾಕ್ಟೀಸ್ ಮಾಡಿ, ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ರೈಟ್, ಲೀನಿಯರ್ ಆಪರೇಟರ್ ಅಂದ್ರೆ ಹೇಳಿದ್ದೀನಿ ಟಿ ಫ್ರಮ್ ಆರ್ ಸ್ಕ್ವೇರ್ ಟು ಆರ್ ಸ್ಕ್ವೇರ್. ಲೀನಿಯರ್ ಆಪರೇಟರ್ ಅಂದರೆ ಡೊಮೇನು ಮತ್ತು ಕೋಡೊಮೇನು ಸೇಮ್ ಇರಬೇಕು ಅಂತ ಅವ್ರೇನು ಹೇಳಿದ್ದಾರೆ, ಲೀನಿಯರ್ ಆಪರೇಟರ್ ಆನ್ ಆರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ರೈಟ್, ಕೊಟ್ಟಿರೋದು ಟಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 2x ಮೈನಸ್ 7y 4x ಪ್ಲಸ್ 3y ಅಂತ. ಬೇಸಸ್ ಮೆನ್ಷನ್ ಮಾಡಿದ್ದಾರೆ 1, 3, 2, 5. ಸೊ ಫಸ್ಟ್ ವೆಕ್ಟರ್ನ ತೊಗೊಳ್ಳೋಣ, 1, 3ನ ಅದರದ್ದು ಟ್ರಾನ್ಸ್ಫಾರ್ಮೇಷನ್ ವ್ಯಾಲ್ಯೂಗೆ ಹಾಕೋಣ. ಏನು ಬಂತು, -19 ಮತ್ತು 3 ಅಂತ ಬಂತು. 2 ಮತ್ತು 5 ಹಾಕೋಣ, -31 ಮತ್ತು 23. ವ್ಯಾಲ್ಯೂನ ಹಾಕಿ, ಎಕ್ಸಿಗೆ 1 ಹಾಕಿ, ವೈಗೆ 3 ಹಾಕಿ, ವ್ಯಾಲ್ಯೂ -19 ಮತ್ತು 13 ಸಿಗುತ್ತೆ. ಇಲ್ಲಿನೂ ಏನು ಸಿಗುತ್ತೆ, -31, 23 ಸಿಗುತ್ತೆ. ನೋಟ್ಸ್ ನಾನು ನೀಟಾಗಿ ಬರದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ವಿಚ್ ನೀವು ನೀಟಾಗಿ ನೋಟ್ ಡೌನ್ ಮಾಡ್ಕೋಬೇಕಂತ. ಇವಾಗ ನನಗೇನು ಬಂತು, ನಾನು ಟ್ರಾನ್ಸ್ಫಾರ್ಮೇಷನ್ ವ್ಯಾಲ್ಯೂ ಕೊಟ್ಟಿರೋ ಟ್ರಾನ್ಸ್ಫಾರ್ಮೇಷನ್ ವ್ಯಾಲ್ಯೂ ಹಾಕಿದೆ. ಆಮೇಲೆ ಇದನ್ನು ತಗೊಂಡು ಏನು ಮಾಡಬೇಕು, ಲೀನಿಯರ್ ಕಾಂಬಿನೇಷನ್ ಆಫ್ ಅಗೇನ್ ಬೇಸಸ್ ಏನು ಕೊಟ್ಟಿದ್ದಾರೆ, R2 ಓವರ್ R2. ಈಗ ಡೊಮೇನು ಮತ್ತು ಕೋಡೊಮೇನಿಗೆ ಸೇಮ್ R2 ಮತ್ತು R2ನ ಇದೆಲ್ಲ. ಸೊ ಬೇಸಸ್ ಒಂದೇ ಕೊಟ್ಟಿದ್ದಾರೆ. ಸೊ ಇದೇ ಬೇಸಸ್ಸೇ ಯೂಸ್ ಮಾಡ್ಕೋಬೇಕು. ಬೇರೆ ಬೇಸಸ್ ಕೊಟ್ಟಿರ್ತಾರೆ ಸಮ್ಟೈಮ್ಸ್, R2 ಮತ್ತು ಇನ್ನೊಂದು ಬೇಸಸ್ ಕೊಟ್ಟಿದ್ರು ಅಂದರೆ ಆ ಬೇಸಸ್ ಲೀನಿಯರ್ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಬಟ್ ಇವಾಗ ಒಂದೇ ಬೇಸಸ್ ಇರೋದ್ರಿಂದ ಇದನ್ನೇ ಲೀನಿಯರ್ ಈ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಗಿ ಬರ್ಕೊಂಡಾಗ ನನಗೆ C1 ಮತ್ತು C2 ವ್ಯಾಲ್ಯೂ ಏನು ಸಿಗುತ್ತೆ ಅಂತ. ಇವಾಗ ನನಗೆ C1 ಪ್ಲಸ್ 2C2, 3C1 ಪ್ಲಸ್ 5C2. ರೈಟ್, C1 ಪ್ಲಸ್ 2C2 ಇಸ್ ಈಕ್ವಲ್ ಟು -19, 3C1 ಪ್ಲಸ್ 5C2 ಇಸ್ ಈಕ್ವಲ್ ಟು 13. ಇವಾಗ ಎಲಿಮಿನೇಷನ್ ಮೆಥಡ್ ಮಾಡ್ಕೊಳ್ಳೋಣ. ಇಂಟು 3 ಹಾಕ್ತೀನಿ ಇಲ್ಲಿ, 3, 6C2 ಇಸ್ ಈಕ್ವಲ್ ಟು -57. ಕ್ಯಾನ್ಸಲ್, ಇಲ್ಲಿ ನನಗೆ C2 ಬರುತ್ತೆ, ಇಲ್ಲಿ -70 ಬರುತ್ತೆ. C2 ಇಸ್ ಈಕ್ವಲ್ ಟು -70. ರೈಟ್, ಇವಾಗ C2 ವ್ಯಾಲ್ಯೂನ ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ರೈಟ್, ಸಬ್ಸ್ಟಿಟ್ಯೂಟ್ ಮಾಡೋಣ. C1 ಪ್ಲಸ್ 2 ಇಂಟು -70 ಇಸ್ ಈಕ್ವಲ್ ಟು -19. C1 -40 ಈಕ್ವಲ್ ಟು -19. C1 ಈಕ್ವಲ್ ಟು 121. ನನಗೆ ಈ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಗಿ ಬರೆದಾಗ ನನಗೆ ಸ್ಕೇಲಾರ್ ವ್ಯಾಲ್ಯೂ ಏನು ಸಿಗುತ್ತೆ, C1ಗೆ 121 ಸಿಗುತ್ತೆ, C2ಗೆ -70 ಸಿಗುತ್ತೆ. ಸೇಮ್ ಸೆಕೆಂಡ್ ವೆಕ್ಟರ್ -31, 23. C1 ಪ್ಲಸ್ 2C2, 3C1 ಪ್ಲಸ್ 5C2. ರೈಟ್, ಇದನ್ನು ಇದಕ್ಕೆ ಇಕ್ವೇಟ್ ಮಾಡಿ 23ನ ಕರೆಸ್ಪಾಂಡಿಂಗ್ ಕೋಎಫಿಷಿಯಂಟ್ ಎಲಿಮೆಂಟ್ಸಿಗೆ ಇಕ್ವೇಟ್ ಮಾಡಿ. ಇಲ್ಲಿ ಅಗೇನ್ ಇಂಟು 3 ಮಾಡ್ಕೊಳ್ಳಿ. C1 ಕ್ಯಾನ್ಸಲ್ ಮಾಡಿದರೆ ನಮಗೆ C2 ಏನು ಸಿಗುತ್ತೆ, ಸೊ ಇಟ್ಸ್ ವಿಸಿಬಲ್ ಐ ಥಿಂಕ್. C2 ಇಸ್ ಈಕ್ವಲ್ ಟು -116. ರೈಟ್, ಮತ್ತು ಈ C2 ವ್ಯಾಲ್ಯೂನ ಯಾವುದಾದ್ರೂ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಿಮಗೆ C1 ಏನು ಸಿಗುತ್ತೆ, 201. ಸೊ ಈ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಗಿ ಬೇಸಸ್ ಎಲಿಮೆಂಟಿಂದ ಬರಿಬಹುದು, ಲೀನಿಯರ್ ಕಾಂಬಿನೇಷನ್ ಆಫ್ ದಿಸ್ ವೆಕ್ಟರ್. ಸೊ C1 ಅನ್ನು ಹೇಗೆ ಬರಿಬೋದು, C1 ವ್ಯಾಲ್ಯೂ ಏನಿದೆ 201, C2 -116. ಸೊ ನಮಗೆ ಏನು ಆಪ್ಷನ್ ಫಸ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಫಸ್ಟ್ C1 121 ಬಂದಿದೆ, C2 -70 ಬಂದಿದೆ. ಫಸ್ಟ್ C2 -70 ಬಂದಮೇಲೆ ಡೈರೆಕ್ಟಾಗಿ ಇದೇ ಆಪ್ಷನ್ ಕರೆಕ್ಟು ಅಂತ ನೀವು ಈಸಿಲಿ ಹೇಳ್ಬೋದು. KSET ಟೈಮ್ ಕನ್ಸ್ಯೂಮ್ ಮಾಡ್ತಿರುತ್ತೆ. ಸೊ ಎಷ್ಟು ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀರಾ ಅಷ್ಟು ಈಸಿಲಿ. ಸೊ ಇಲ್ಲಿ ಆಪ್ಷನ್ 2 ಇಸ್ ಮೈ ಆನ್ಸರ್. ಥ್ಯಾಂಕ್ ಯು.